1 ಲೀಟ್ರ್ ಹಾಕ್ಬೇಕು ರೀ ಫಸ್ಟ್ ಟೈಮ್ ಅಷ್ಟೇ. ಇದು 1 kg ಸಾಲ್ಟ್. ಏನ್ರಿ ಇದು ಎದಕ್ಕೆ ಯೂಸ್? ಇದು ಶೈನಿಂಗ್ ತರ್ಸಾಕ್ರಿ ಹೇಳ್ತೀನಿ ನಾ ಡೆಮೋ ಆಯ್ತು. ಇದೆಷ್ಟು ಹಾಕ್ಬೇಕು? ಇದು ಟೋಟಲಿ ಫಿಲ್ ಮಾಡಬೇಕು ರೀ. ಎಷ್ಟು ತುಂಬತೈತೆ ಅಷ್ಟು ತುಂಬಬೇಕು. 200 ml ಮಟ್ಟ ತುಂಬಬೇಕು. ಓಕೆ. ಇದು ಎವ್ರಿ ಟೈಮ್ ಹಾಕ್ಬೇಕಾ? ಇಲ್ಲ ರೀ, ಒನ್ ಟೈಮ್. ಇದು ಖಾಲಿ ಆಯ್ತಂದ್ರೆ ಇಂಡಿಕೇಟರ್ ಬರ್ತೈತೆ ರೀ. ಓಕೆ. 1 ಮಂತ್ ಬರ್ತೈತೇನ್ರಿ? ಬರ್ಬೋದು. 250 ml ನಾವು ಹೆಂಗೆ ಯೂಸ್ ಮಾಡ್ತೇವೆ ಹಂಗೆ. ಕ್ಯಾಪ್ಸೂಲ್ ಯೂಸ್ ಮಾಡಕ್ಕಿತ್ತ ಅಂದ್ರೆ ಇದು ಹಾಕೋದು ಅವಶ್ಯಕತೆ ಇಲ್ಲ ರೀ. ಗ್ರೀನ್ ಸೈಡ್ ಹಾಕೋದು ಅವಶ್ಯಕತೆ ಇಲ್ಲ, ಸಾಲ್ಟ್ ಹಾಕೋದು ಅವಶ್ಯಕತೆ ಇಲ್ಲ. ಇದ್ರ 3 ಕಂಟೆಂಟ್ಸ್ ಇರ್ತಾವ. 1 ಕ್ಯಾಪ್ಸೂಲ್ ಹಾಕಂದ್ರೆ ನಿಮ್ದು ವರ್ಕ್ ಮುಗಿದಿರ್ತೈತಿ. ಇದು ಲಾಕ್ ಮಾಡಿ ಬಿಡುತ್ತೆ. ಓಕೆ. ನೀವು ಕ್ಯಾಪ್ಸೂಲ್ ಯೂಸ್ ಮಾಡ್ತಾರೆ ಅಂದ್ರೆ ಇದ್ರಾಗ ಇದು ಡಿಟರ್ಜೆಂಟ್ ತಗೊಂಡಿರಲ್ಲ. ಸೊ ಡಿಟರ್ಜೆಂಟ್ ಏನ್ ಮಾಡುತ್ತೆ, ಇದ್ರಾಗ ಒಂದು 2 ಸ್ಪೂನ್ ಇಲ್ಲ 1 ಸ್ಪೂನ್ ಇದ್ರ ಹಾಕ್ಬಿಡು. ಡಿಪೆಂಡ್ ಆನ್ ಇದು ಹಿಂಗ್ ಲಾಕ್ ಆಗ್ತೈತ್ರಿ. ಓಕೆ. ಇಲ್ಲಿ ಪುಷ್ ಮಾಡಿದ್ರೆ ಇದು ಓಪನ್ ಆಗ್ಬಿಡುತ್ತೆ. ಓಕೆ. ಎವ್ರಿ 2 to 3 ವಾಶ್ಗೆ ಒಂದ್ಸಲ ಇದು ತಗೊಂಡು ಕ್ಲೀನ್ ಮಾಡಬೇಕು. ಹಾಂ. ಓಕೆ. ಅದು ಒಳಗಿಂದ ಹೆಂಗೆ ಕ್ಲೀನ್ ಮಾಡಬೇಕು? ಇಲ್ಲ ಎಲ್ಲ ಏನು ವೆಜಿಟೇಬಲ್ಸ್ ಅದು ಉಳಿದಿರ್ತೈತಲ್ಲ, ಸೊ ಎಲ್ಲ ಇಲ್ಲೇ ಸಿಕ್ಕೋತೈತ್ರಿ. ಸೊ ಇದ್ರಾಗ ಏನೋ ಸಿಕ್ಕೋದಂದ್ರೆ ಇದ್ರಿಂದ ಒಂದ್ಸಲ ಕ್ಲೀನ್ ಮಾಡಬೇಕು. ಫಿಲ್ಟರ್. ಓಕೆ. ಇದು ಜಾಳಿನೂ ಬರ್ತೈತ್ರಿ. ಹಾಂ. ಹಂಗೇನು ಬಂದಂದ್ರೆ ಏನಾದ್ರು ನಾವು ಎಲ್ಲ ತೆಗೆದ ಹಾಕ್ಬೇಕಲ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ತೆಗೆದಿಟ್ಬಿಟ್ಟು ಜಸ್ಟ್ ಸ್ಪೂನ್ ಏನು ಇದೆ ಅಂದ್ರೆ ಇಲ್ಲಿ ಸೆಟ್ ಮಾಡ್ಬೋದು. 1 ಗ್ಲಾಸಸ್ ಯಾವುದು ಸಣ್ಣ ಚಮಚ ಅದು ಇದಾವೆ, ಯಾವುದು ಗ್ಲಾಸ್ ಹಾಕ್ಬೇಕಂದ್ರೆ ಇಲ್ಲಿ ಸೆಟ್ ಮಾಡ್ಬೋದು. ಇದು ಗ್ಲಾಸ್ ಅಂದ್ರೆ ಈ ಕಡೆ ಗ್ಲಾಸ್ ಅಂದ್ರೆ ಹೆಂಗ್ರಿ? ವೈನ್ ಗ್ಲಾಸಸ್ ಮ್ಯಾಮ್. ಮ್ಯಾಲಿಂದ ಇದು ಹ್ಯಾಂಗಿಂಗ್ ಇರ್ತೈತಲ್ಲ, ಸೊ ಅದು ಹ್ಯಾಂಗ್ ಮಾಡ್ಬೇಕು. ಇದು ಇಲ್ಲ. ಮತ್ತೆ ಇಲ್ಲೆಲ್ಲ ಇಲ್ಲಿ ಸಣ್ಣ ಸಣ್ಣ ಬೌಲ್ಸ್ ಇದಾವ್ರಿ. ಈ ಟೈಪ್ ಏನು ಬೌಲ್ಸ್ ಇದಾವಂದ್ರೆ ಈ ಕಡೆನೂ ಸೆಟ್ ಮಾಡ್ಬೋದು. ಓಕೆ. ಆಮೇಲೆ ಸಣ್ಣ ಪ್ಲೇಟ್ಸ್ ಇದಾವೆ, ನಾಷ್ಟಾ ಪ್ಲೇಟ್ಸ್ ಇದಾವೆ. ಸೊ ನೀವು ಈ ಕಡೆ ಎಲ್ಲ ಆ್ಯಡ್ ಮಾಡ್ಬೋದ್ರಿ. ಅದು ಪ್ಲೇಟ್ಸ್ ಕಡಿಮೆ ಇದಾವೆ ಅಂದ್ರೆ ಇದನ್ನು ಅಡ್ಜಸ್ಟ್ ಮಾಡ್ಬೋದ್ರಿ. ಬೌಲ್ಸ್ ಅದು ಇಡ್ಬೋದು. ಅದು ಹಿಂಗೆ ತೆಗಿಯಕ್ಕೆ ಬರ್ತೈತೇನ್ರಿ? ಮತ್ತೆ ಇದು ಲಾಕ್ ಮಾಡ್ಬೇಕಂದ್ರೆ ಈ ಕಡೆ ಪುಷ್ ಮಾಡಿ ಇದು ಲಾಕ್ ಮಾಡಿ. ಓಕೆ. ಆಮೇಲೆ ಸೇಮ್ ರೀ ಇದು ಇಲ್ಲೇ ಲಾಕ್ ಸಿಸ್ಟಮ್ ಇದೆ. ಇಲ್ಲಿ ಜಾಸ್ತಿ ಕುಕ್ಕರ್ ಕಡಾಯಿ ಏನು ಇಡ್ಬೇಕಂದ್ರೆ ಇದನ್ನು ಫೋಲ್ಡ್ ಮಾಡಬೇಕು ಇಡ್ಬೇಕ್ರಿ. ಹಾಂ. ಅಲ್ಲೈತೇನು ಲಾಕ್? ಇದು ಲಾಕ್ ಐತ್ರಿ. ಇಲ್ಲಿ 1 ಸೆಕೆಂಡ್. ಓಕೆ. ಇದು ಇಲ್ಲಿಂದ ಡೌಟ್ ಕ್ಲಿಯರ್ ಆಯ್ತಲ್ಲ. ಆಮೇಲೆ ಇದು ಲಾಕ್ ಮಾಡ್ಬಿಡೋದ್ರಿ. ಇದ್ರಿ ಕಟ್ಲೇರಿ ಇಲ್ಲ, ಏನೋ ಚಮ್ಮಚ್ ಇರಲಿ, ಅದು ಚಾಕು ಇರಲಿ. ಸೊ ಅದು ಹಾಕಿದ್ರೆ ಒಂದ್ಸಲ ಇದು ರೋಟೇಟ್ ಮಾಡಿ ಚೆಕ್ ಮಾಡ್ಬೇಕು. ಅದನ್ನ ಏನ್ ರೋಟೇಟ್ ಆಗಲಿಲ್ಲ ಅಂದ್ರೆ ನಿಮ್ದು ವಾಶ್ ಆಗಲ್ರಿ. ಅಂದ್ರೆ ಅಲ್ಲೇ ಅದು ಸ್ಪ್ರೇ ಏನಿರ್ತದಲ್ಲ ಅಲ್ಲೇ ಮಾಡ್ಕೊಂಡು ಬರ್ತೈತ್ರಿ. ಇಲ್ಲ ಇರೇರ್ ಬರಲ್ಲ ಮ್ಯಾಮ್, ಅದು ಒಳಗಿನ ವರ್ಕ್ ಮಾಡ್ಕೊಂಡು ಇರ್ತದೆ, ಬಟ್ ಅದು ರೋಟೇಟ್ ಆಗಲ್ಲ. ಇದಕ್ಕೆ ಏನಾಗ್ತದೆ, ಪ್ರೆಷರ್ ಬಂದ್ರೆ ಅಷ್ಟು ಅದು ರೋಟೇಟ್ ಆಗ್ತದೆ. ವಾಟರ್ ಪ್ರೆಷರ್ ಅಂಡ್ ಆನ್ ಇಲ್ಲಿಂದ ಆಗತ್ತೈತ್ರಿ. ಸ್ಟಾರ್ಟ್ ಅಂಡ್ ಪಾಸ್ ಇಲ್ಲಿಂದ ಆಗುತ್ತೆ. ಫಂಕ್ಷನ್ ಟೋಟಲಿ ರಿಸೆಟ್ ಆಗ್ತದ್ರಿ, ಪಾಸ್ ಆಗಲ್ಲ. ಯಾವುದು ಇದು ಡಿಶ್ ವಾಷರ್ ತಗೊಂಡ್ರ ಫಂಕ್ಷನ್ ಪಾಸ್ ಆಗಲ್ರಿ. ನಮ್ಮ ವಾಷಿಂಗ್ ಮಷಿನ್ ಹೆಂಗ ಸ್ಟಾರ್ಟ್ ಆಗ್ತದ್ರಿ ಮತ್ತೆ ಪಾಸ್ ಆಗ್ತದೆ. ಈ ತರ ಪಾಸ್ ಆಗಲ್ರಿ. ನೀವು ಏನಿದೆ ಫಂಕ್ಷನ್ ಟೋಟಲಿ ರಿಸೆಟ್ ಮಾಡ್ಬೇಕಂದ್ರೆ ಇಲ್ಲಿ 4 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕ್ರಿ. ಟೋಟಲಿ ಫಂಕ್ಷನ್ ಮತ್ತೊಂದ್ಸಲ ರೀಸ್ಟಾರ್ಟ್ ಆಗ್ತದ್ರಿ. ಪಾಸ್ ಅದು ಇಲ್ಲ ರೀ. ಪಾಸ್ ಅದು ಏನ್ ಬರಲ್ರಿ. ಇಲ್ಲಿ ಇಂಡಿಕೇಟರ್ಸ್ ಬರಾಕತ್ತ ನೋಡ್ರಿ. ಇಲ್ಲಿ ಇದಾವ್ರಿ, ಸಾಲ್ಟ್ ಇದೆ, ಆಮೇಲೆ ರೈನ್ ಸೈಡ್ ಇದೆ ರೀ, ಇಲ್ಲಿ ವಾಟರ್ ಪ್ರಾಬ್ಲಮ್ ಇದೆ. ಸೊ ಇದು ಇಂಡಿಕೇಟರ್ ಏನು ಇದು ಇದ್ರಾಗ ಪ್ರಾಬ್ಲಮ್ ಬಂದ್ರೆ ಈ ಕಡೆ ಇಂಡಿಕೇಟರ್ಸ್ ಬರುತ್ತಾವ್ರಿ. ಇಲ್ಲೇನಿದೆ ಅಲ್ಲ ಸಾಲ್ಟ್ ಇದೆ ರೀ, ಇನ್ನು ತಳಗಡೆ ಸಾಲ್ಟ್ ಅದು ಟೋಟಲಿ ಸಾಲ್ಟ್ ಮುಗ್ದೈತ್ರಿ. ಸೊ ಅವಾಗ ಇದು ಇಂಡಿಕೇಟರ್ ಬರ್ತೈತ್ರಿ. ಆಮೇಲೆ ಗ್ರೀನ್ ಸೈಡ್ ಮುಗೈತಂದ್ರೆ ಇಲ್ಲಿ ಇಂಡಿಕೇಟರ್ ಬರ್ತೈತ್ರಿ. ಆಮೇಲೆ ಈ ಕಡೆ ನೀರ್ ಕಡಿಮೆ ಬಂದ್ರೆ ಈ ಕಡೆ ಸೈಡ್ ಇಂಡಿಕೇಟರ್ ಬಂದ್ಬಿಡ್ತೈತಿ. ಆಮೇಲೆ ಇದು ವೈಫೈ ಕನೆಕ್ಷನ್ ಇದೇನಿದೆ ಅದು ಅದರಿ ಕನೆಕ್ಟ್ ಮಾಡ್ಬೋದಲ್ಲ? ಕನೆಕ್ಟ್ ಮಾಡ್ಬೋದಿಲ್ಲ. ಫೋನ್ ಥ್ರೂ ನೀವು ಇದಕ್ಕೆ ಕನೆಕ್ಟ್. ವೈಫೈ ಕನೆಕ್ಷನ್ ನಿಮ್ಗೆ ಏನು ನೋಟಿಫಿಕೇಶನ್ಸ್ ಕೊಡ್ತಿದ್ರೆ, ಏನು ಆಪರೇಟಿಂಗ್ ಮಾಡ್ಬೇಕಂದ್ರೆ ನೀವು ಫೋನ್ ಥ್ರೂ ಆಪರೇಟ್ ಮಾಡ್ಬೋದ್ರಿ. ಈಗ ಡೆಮೋ ಮಾಡಿ ತೋರಿಸ್ತೀರಿ? ಡೆಮೋ ತೋರಿಸ್ತೀವಿ.
ಆಮೇಲೆ ಈ ಕಡೆ ಏನಿದೆಲ್ಲ ಫಂಕ್ಷನ್ ಸೆಟ್ಟಿಂಗ್ಸ್ ಇದೆ. ಸೊ ಇಲ್ಲಿ ನೀವು ಪ್ರೆಸ್ ಮಾಡ್ತಿರಲ್ಲ ಹೆಂಗೆ ಫಂಕ್ಷನ್ ಚೇಂಜ್ ಆಗ್ತಾ ಹೋಗ್ತವೆ. ಫಸ್ಟ್ ಒಂದು ಬರುತ್ತೆ ಈಕೋ ವಾಶ್, ಅಂದ್ರೆ 50 ಡಿಗ್ರಿ ಸೆಲ್ಸಿಯಸ್ ವಾಟರ್ ಹೀಟಿಂಗ್ ಆಗಿ ಅಂದ್ರೂ ನಾರ್ಮಲಿ ನಿಮಗೆ ಕರೆಂಟ್ ಕನ್ಸಪ್ಷನ್ ಅಂಡ್ ವಾಟರ್ ಕನ್ಸಪ್ಷನ್ ಮಾಡ್ಬೇಕಂದ್ರೆ ನೀವು ಈಕೋ ವಾಶ್ ಮಾಡ್ಬೋದು. ನಾರ್ಮಲ್ ನಿಮ್ಗೆ ಇದು ಬಾಂಡೆ ಏನಿದಾವ ನಾರ್ಮಲ್ ಗಾನ್ ಇದಾವೆ, ಸೊ ಅದು ವಾಶ್ ಮಾಡ್ಬೇಕಂದ್ರೆ ಈಕೋ ವಾಶ್. ನೆಕ್ಸ್ಟ್ ಬರುತ್ತೆ ಆಟೋ, 45 to 65 ಡಿಗ್ರಿ ಸೆಲ್ಸಿಯಸ್ ವಾಟರ್ ಹೀಟಿಂಗ್. ಯಾವುದು ಹೆವಿ ಇದಾವ ಇಲ್ಲಕ ಜಾಸ್ತಿ ಆಯಿಲಿ ಇದಾವೆ ಇಲ್ಲಕ ಡೆಲಿಕೇಟ್ಸ್ ಇದಾವೆ, ಅದು ನಾರ್ಮಲ್ ಬಾಂಡೆಗಳು ಇದಾವೆ ಅಂದ್ರೆ ವಾಶ್ ಮಾಡ್ಬೇಕಂದ್ರೆ ಆಟೋದ ವಾಶ್ ಮಾಡ್ಕೋಬೋದು. ನೆಕ್ಸ್ಟ್ ಬರುತ್ತೆ ಇಂಟೆನ್ಸಿವ್ ಕಡಾಯಿ, ಜಾಸ್ತಿ ಆಯಿಲಿ ಇದಾವ್ರಿ, ಸೊ ಕಡಾಯಿ ಟೈಪ್ ಇದೆ, ಅವು ವಾಶ್ ಮಾಡ್ಬೇಕಂದ್ರೆ ಇಂಟೆನ್ಸಿವ್ ಕಡಾಯಿ 70 ಡಿಗ್ರಿ ಸೆಲ್ಸಿಯಸ್ ವಾಟರ್ ಹೀಟಿಂಗ್ ಆಗುತ್ತೆ. ಆಮೇಲೆ ಬರುತ್ತೆ ಎಕ್ಸ್ಪ್ರೆಸ್, ಅಂದ್ರೆ ಫಾಸ್ಟ್ ವರ್ಕಿಂಗ್ ಬೇಕಂದ್ರೆ ನೀವು ಎಕ್ಸ್ಪ್ರೆಸ್ ಯೂಸ್ ಮಾಡ್ಬೋದು. ಆಮೇಲೆ ಪ್ರೇ ರೀನ್ಸ್, ಓನ್ಲಿ ಈ ಥರ ರೀನ್ಸ್ ಮಾಡ್ಕೊಳ್ತೀವಿ. ಸೊ ನೀವು ಹೊರಗಡೆ ಇದು ಬಾಂಡೆ ವಾಶು ಮಾಡ್ಕೊಂಡ್ರೆ ಜಾಸ್ತಿ ಟೈಮ್ ಮನೆಗೆ ಇಟ್ಟಿದ್ದಾವೆ ಇಲ್ಲಕ ಒಂದ್ಸಲ ನೀರಿಂದ ತಕ್ಕೋದಿದ್ದಾವೆ, ಆ ಬಾಂಡೆ ವಾಶ್ ಮಾಡ್ಬೇಕಂದ್ರೆ ಓನ್ಲಿ ರೀನ್ಸ್ ಮಾಡ್ಬೋದು. ಆಮೇಲೆ ಫೇವ್ರೇಟ್ ಅಂದ್ರೆ ಇದು ಏನು ಕಸ್ಟಮೈಸ್ ಮಾಡಿ ನೀವು ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಫೇವ್ರೇಟ್ ಯೂಸ್ ಮಾಡ್ಬೋದು. ಅಂದ್ರೆ ಎತ್ರಾಗೂ ಡೌನ್ಲೋಡ್ ಬರ್ತಾವ್ರಿ, ಅದ್ರಾಗ ಎಕ್ಸ್ಟ್ರಾ ನೀವು ಫೋನ್ದಾಗ ಎಕ್ಸ್ಟ್ರಾ ಇದ್ರಾಗ ಏನು ಫಂಕ್ಷನ್ ಇದಾವಲ್ಲ ಅದು ಎಕ್ಸ್ಟ್ರಾ ಹತ್ರ ನೀವು ಹಚ್ಬೋದು, ಅವಾಗ ನೀವು ಇದು ಫೇವ್ರೇಟ್ ಯೂಸ್ ಮಾಡ್ಬೋದು. ಆಮೇಲೆ ಈ ಕಡೆ ಏನು ಬರ್ತೈತಲ್ಲ ಸ್ಟಾರ್ಟ್ ಇನ್ ಹರ್ ಅಂದ್ರೆ ವರ್ಕ್ ನೀವು ಮುಂದೆ ಮಾಡ್ಬೋದು. ನೆಕ್ಸ್ಟ್ 1 hour. ಹಾಂ, ಇದನ್ನ ಈಗ ಆಟೋ ಸೆಟ್ ಮಾಡುತ್ತೇನ್ರಿ, ಇಲ್ಲ ನಾ ಟೈಮಿಂಗ್ ಹಚ್ಚಿರ್ತೇವೆ. ಇದು 1 hour ಟೈಮಿಂಗ್ ಬಂತು. ಆಫ್ಟರ್ 1 hour ಇಟ್ ವಿಲ್ ಸ್ಟಾರ್ಟ್ ಅಂತ 3 hours. ಇದು ಸ್ಟಾರ್ಟ್ ಮಾಡಿದ್ರೆ ಆಫ್ಟರ್ 3 hours ಇದು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಬರ್ತೈತ್ರಿ ರಿಮೋಟ್ ಸ್ಟಾರ್ಟ್, ಅಂದ್ರೆ ಫೋನ್ ಥ್ರೂ ನೀವು ಮಷಿನ್ ಯೂಸ್ ಮಾಡ್ಬೇಕಂದ್ರೆ ನೀವು ರಿಮೋಟ್ ಸ್ಟಾರ್ಟ್ ಯೂಸ್ ಮಾಡ್ಬೋದು. ಆಮೇಲೆ ಬರುತ್ತೆ ಇಂಟೆನ್ಸಿವ್ ಝೋನ್, ರೆಗ್ಯುಲರ್ ಅಂದ್ರೆ ರಿಮೋಟ್ ಸ್ಟಾರ್ಟ್ ಅಂದ್ರೆ ಇದೆಲ್ಲ ಮಾಡಿಟ್ಟು ಹೋಗಿರ್ಬೇಕು ಹಂಗಿಲ್ರಿ. ಇದು ನೀವು ಅರ್ವಿದು ಎಲ್ಲ ಹಾಕಿದ್ರಿ ಇದ್ರಾಗ ಒಂದ್ಸಲ ರಿಮೋಟ್ ಸ್ಟಾರ್ಟ್ ಅಂದ್ರೆ ನೀವು ಇಲ್ಲಿಂದ ಏನು ಆಪರೇಟ್ ಮಾಡಕ್ ಬರಲ್ರಿ, ಏನಿದೆ ನೀವು ಫೋನ್ ಮೇಲೆ ಯೂಸ್ ಮಾಡ್ಬೇಕು. ರಿಮೋಟ್ ಇದೆಲ್ಲ ಸ್ಟಾರ್ಟ್ ಬಟನ್ ಅವೆಲ್ಲ ಏನಿಲ್ಲ, ಏನು ಇಲ್ರಿ, ಅಲ್ಲ ಆನ್ ಇಟ್ಟು ಹೋಗಿರ್ಬೇಕು. ಅದು ಆನ್ ಇಡ್ಬೇಕು, ಮಷಿನ್ ಇಲ್ಲಿಂದ ಆನ್ ಇರ್ಬೇಕ್ರಿ, ಅವಾಗ ನೀವು ಫೋನ್ದಿಂದ ಏನು ವರ್ಕಿಂಗ್ ಮಾಡ್ಬೋದು. ಆಮೇಲೆ ಇಂಟೆನ್ಸಿವ್ ಝೋನ್ ರೆಗ್ಯುಲರ್ಗಿಂತ ಬಾಂಡೆ ಏನಿದಾವಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಗಾನಿದಾವೆ, ಸೊ ಇಂಟೆನ್ಸಿವ್ ಹಚ್ಬೇಕಂದ್ರೆ ಇಂಟೆನ್ಸಿವ್ ಸೊ ಜಾಸ್ತಿ ವಾಶ್ ಆಗುತ್ತೆ. ಆಮೇಲೆ ಪ್ರೀ ಟ್ರೀಟ್ಮೆಂಟ್ ಅಂದ್ರೆ ಡಬಲ್ ಟೈಮ್, ಅದು ನಾವು ಅರ್ವಿ ಹೆಂಗೆ ಶೋಕ್ ಟೈಪ್ ಮಾಡ್ತೀವಲ್ಲ, ಸೊ ಆ ಟೈಪ್ ಏನೋ ಪ್ರೀ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಪ್ರೀ ಟ್ರೀಟ್ಮೆಂಟ್ ಮಾಡ್ಬೋದು. ಆಮೇಲೆ ಹಾಫ್ ಲೋಡ್, ಯಾವುದೇ ಒಂದೇ ಲೋಡ್ ಇದೆ, ಕೆಳಗಡೆ ಲೋಡ್ ಇದೆ ಇಲ್ಲ ಮೇಲೆ ಲೋಡ್ ಇದೆ, ಹಾಫ್ ಲೋಡ್ ಇದೆ ಅಂದ್ರೆ ಹಾಫ್ ಲೋಡ್ ನೀವು ಮಾಡ್ಬೋದು. ಸ್ವಲ್ಪ ಇದ್ರೆ ಹಾಫ್ ಲೋಡ್. ಹಾಂ, ಆಮೇಲೆ ಈ ಕಡೆ ಇದೆ ರೀ ಸ್ಪೀಡ್ ಪರ್ಫೆಕ್ಟ್, ಅಂದ್ರೆ ಫಾಸ್ಟ್ ವಾಶಿಂಗ್ ಅರ್ವಿ ಇದನ್ನ ಮಾಡ್ಬೇಕಂದ್ರೆ ಸ್ಪೀಡ್ ಪರ್ಫೆಕ್ಟ್ ಅಂದ್ರೆ ಫಾಸ್ಟ್ ವಾಶ್ ಆಗುತ್ತೆ, ಬೇಡ ಅಂದ್ರೆ ಮತ್ತೆ ಕ್ಯಾನ್ಸಲ್. ಅದೇ ಒಮ್ಮೆ ಬೋರ್ ಇರ್ತೈತಿ, ಹಾರ್ಡ್ನೆಸ್ ಜಾಸ್ತಿ ಇದ್ರೆ ಅದು ಸಾಲ್ಟ್ ಜಾಸ್ತಿ ತಗೋಕ್ ಸ್ಟಾರ್ಟ್ ಮಾಡ್ತೀವಿ, ಅದು ಜಾಸ್ತಿ ಫಾಸ್ಟ್ ಅದು ಖಾಲಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಸಾಫ್ಟ್ನರ್ ಹಾಕ್ಸಿದ್ರೆ ಹಾರಿ ಯಾವ್ದ್ರಿ ಸಾಫ್ಟ್ನರ್ ಅಂತ ಬರ್ತೈತಲ್ರಿ ಸರ್, ಅಟ್ಯಾಚ್ ಬರ್ತೈತದ ಅಟ್ಯಾಚ್ ಮಾಡಕ, ಅಂದ್ರೆ ಹಾರ್ಡ್ ವಾಟರ್ನ ಸಾಫ್ಟ್ ಮಾಡಿ ಹೊರಗಡೆ ಹಚ್ಬೋದ್ರಲ್ಲ, ಅದು ನಡೀತೈತಲ್ಲ, ಅದು ವರ್ಕ್ ಮಾಡ್ತಿದೆ ಅಂದ್ರೆ ನೀವು ಹಚ್ಬೋದ್ರಿ. ಅದು ಅಲ್ಲ ಇದು ಅಷ್ಟೊಂದು ಈಗೇನು ಟೋಟಲಿ ಕಲರ್ ಚೇಂಜ್ ಆಗಿಬಿಟ್ಟೈತ್ರಿ, ಅಂದ್ರೆ ಇದು ಲಾಸ್ಟ್ ಫುಲ್ಲಿ ತೋರ್ಸಾಗುತ್ತೆ. ಅದು H6 ಅಂದ್ರೆ H7 ಆಗಕತ್ತೈತ್ರಿ. ಇದನ್ನು ಚೇಂಜ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ 3 ಸೆಕೆಂಡ್ ಪ್ರೆಸ್ ಮಾಡಿ ಹೇಳ್ಕೋಬೇಕ್ರಿ. ಇದು H7 H2 H1 ಅಂತ ಬರ್ತೈತ್ರಿ. ಇದಕ್ಕೆ ಇನ್ಕ್ರೀಸ್ ಮಾಡ್ಬೇಕಿಲ್ಲ ಡೌನ್ ಮಾಡ್ಬೇಕಂದ್ರೆ ಸೊ ಈ ಕಡೆಯಿಂದ H3 H4 ಅಂಡ್ H5 ಇದಕ್ಕೆ ಸೆಟ್ ಮಾಡ್ಬೇಕಂದ್ರೆ ಇಲ್ಲಿ ಮತ್ತೆ 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು ನೀವು. H5 ಗೆ ಸೆಟ್ ಮಾಡಿರಿ. ಹಾಂ, ಇದು ಮತ್ತೆ ಸೆಟ್ ಆತ್ರಿ. ಮತ್ತೆ ನೀವೇನು ಚೇಂಜ್ ಮಾಡ್ಬೇಕಾ, ಅದು ಇಲ್ಲಿ ಮನಿ ಚೇಂಜ್ ಮಾಡಿರಿ ಇಲ್ಲಕ ನೀರು ಟೋಟಲಿ ಚೇಂಜ್ ಮಾಡಿಬಿಟ್ಟಿರಿ, ಸೊ ಅವಾಗ ಇದಕ್ಕೆ ಮತ್ತೆ 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋದ್ರಿ. ಇದು H5 ಅಂತ ಬಂದೈತ್ರಿ. ಸೊ ಇದಕ್ಕೆ ಮತ್ತೇನು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರೆಸ್ ಮಾಡಿ ನೀವು ಚೇಂಜ್ ಮಾಡ್ಕೋಬೇಕು. ಓಕೆ, ಆಯ್ತಲ್ಲ, ಏನು ನಿಮಗೆ